ಎಲ್ಲರೂ ನಮಸ್ಕಾರ. ಈ ಶರ್ಮಿಷ್ಠೆಯನ್ನು ಯಯಾತಿದ್ದವ ಶೆರೆಯಿಂದ ಬಿಡಿಸಿ ಒಂದು ಋಷಿಗಳ ಆಶ್ರಮದೊಳಗೆ ಬಿಡ್ತಾನೆ. ಬೆಳಗಾದ ಕೂಡಲೇ ದೇವಯಾನಿ ಸಂಶಯ ಬಂದು ಕೇಳ್ತಾಳೆ. ಅವಾಗ ರಾಜಭಟ ಕಾವಲುಗಾರ ಹೇಳ್ತಾನೆ, ಇಲ್ಲ, ಆ ಮಾಧವ ಮುಖವನ್ನು ಮುಚ್ಕೊಂಡು ಹೋಗಿರ್ತಾನೆ. ಸೆರೆಮನೆಗೆ ಹೋದಾಗ ಮುಖವನ್ನು ಮುಚ್ಚಿರ್ತಾನೆ. ಒಬ್ಬ ಮುಸುಕುದಾರಿ ಇದ್ದವ ಬಂದು ಮುದ್ರೆ ಉಂಗುರವನ್ನು ನನ್ನ ತೋರಿಸಿದ, ಹೀಗಾಗಿ ನಾನು ಸೆರೆಮನೆಯ ಬಾಗಿಲನ್ನು ನಾನು ತೆಗೆದುಕೊಟ್ಟೆ, ಶರ್ಮಿಷ್ಠೆಯನ್ನು ಕರ್ಕೊಂಡು ಹೋಗಿದಾರ ಅಂತ ಅವನು ಹೇಳ್ತಾನೆ. ಇವಳು ಭಾಳ ಸಿಟ್ಟು ಬರ್ತೈತಿ. ಯಾತಿ ಮೇಲೆ ಸಿಕ್ಕಾಪಟ್ಟೆ ಕೂಗಾಡ್ತಾಳ ಮಾಡ್ತಾಳೆ. ಅವನು ಏನೂ ಉತ್ತರ ಕೊಡೋದಿಲ್ಲ. ಏನಾದರೂ ಒಂದು ದಿನ ಆಗ್ತೈತೆ, ಶರ್ಮಿಷ್ಠೆ ಬಂಧನದಿಂದ ಮುಕ್ತ ಆದಳು, ಸಾಕು, ಆ ಋಷಿಗಳ ಆಶ್ರಮದೊಳಗೆ ಸುರಕ್ಷಿತವಾಗಿದ್ದಾಳ ಅಂತಂದು ಹೇಳಿ ಅನ್ನುವಂಥ ಒಂದು ತೃಪ್ತಿ ಇರ್ತೈತೆ ಅವನು. ಹೀಗಾಗಿ ಅವಳು ಎಷ್ಟೇ ಕೂಗಾಡಿದ್ರು ಎಷ್ಟೇ ಚೀರಾಡಿದ್ರು ಅವನು ಏನೂ ಉತ್ತರವನ್ನು ಕೊಡೋದಿಲ್ಲ. ಮುಂದೆ ಏನಾಗ್ತೈತಿ ಅಂತಂದ್ರೆ, ಆ ಶರ್ಮಿಷ್ಠೆಗೆ ಒಂದು ಗಂಡು ಮಗು ಇದ್ದದ್ದು ಹುಟ್ಟತೈತೆ. ಅವನಿಗೆ ಪುರು ಅಂತೇಳಿ ಹೆಸರಿಡ್ತಾರೆ. ದೇವಯಾನಿನೂ ಏನಂತಂದ್ರೆ ಗರ್ಭಿಣಿ ಆಗ್ತಾ. ಆಮೇಲೆ ಅವಳು ಹೀಗೆ ಪ್ರತಿದಿನ ಅವನನ್ನು ಕೂಗಾಡೋದು, ಚೀರಾಡೋದು, ಅವಳ ಹೇಳನವನ್ನು ಮಾಡೋದು, ನಿಂದನೆಯನ್ನು ಮಾಡೋದು, ಇದನ್ನೇ ಮಾಡ್ತಿರ್ತಾಳೆ. ರಾಜನಿಗೆ ರೋಷ ಹೋಗ್ಬಿಟ್ಟಿರ್ತೈತಿ. ಶರ್ಮಿಷ್ಠೆಯ ಕಡೆಗೆ ಸ್ವಲ್ಪ ಹೋಗಬೇಕು, ಸಾಂತ್ವನವನ್ನು ಮಾಡಬೇಕು, ಹೇಳಬೇಕು ಅಂತೇಳಿ ಅಂದ್ರೆ ಈಕೆ ಕಣ್ಗಾವಲಿನ ಇಟ್ಟಿರ್ತಾಳೆ. ಶರ್ಮಿಷ್ಠೆಯನ್ನು ಹುಡುಕಬೇಕು ಅಂತ ಎಲ್ಲ ಕಡೆಗೆ ರಾಜಭಟ್ರನ್ನ ಕಳಿಸಿರ್ತಾಳೆ. ಆಕೆ ಎಲ್ಲಿದ್ರೂ ಹುಡುಕಿ ನೀವು ಹೇಳ್ಕೊಂಡು ಬರ್ರಿ ಅಂತೇಳಿ. ಅಷ್ಟೊಂದು ಸಿಟ್ಟು. ಕೇವಲ ಒಂದು ಕೆಂಪು ಬಣ್ಣದ ವಸ್ತ್ರದಿಂದ ಇಷ್ಟೆಲ್ಲ ರಾಧ ಅಂತ ಆಗ್ತದೆ. ಅವಳಿಗೆ ಎಲ್ಲ ಕಡೆ ದೂತರು ಹೋಗ್ತಾರೆ, ಆಕೆಗೆ ಎಲ್ಲೂ ಶರ್ಮಿಷ್ಠೆ ಇದ್ದಾಗ ಸಿಗಂಗಿಲ್ಲ. ಯಾಕಂದರೆ ಋಷಿಗಳು ಅಷ್ಟೊಂದು ಅವ್ರು ಯಾರ ಕಣ್ಣಿಗೂ ಬೀಳದಂಗೆ ಆಕಿನವ್ರು ಕಾಪಾಡ್ತಾ ಇರ್ತಾರೆ. ಆನಂತರ ಭಟ್ರೆಲ್ಲ ಹೇಳ್ತಾರೆ, ಇಲ್ಲ, ನಮಗೆಲ್ಲೂ ಕಾಣಿಸ್ತಾ ಇಲ್ಲ. ಯಯಾತಿನೂ ಏನೂ ಬಾಯಿ ಬಿಡೋದಿಲ್ಲ. ಮುಂದೆ ಏನಾಗ್ತೈತಿ ಅಂದ್ರೆ, ಈ ದೇವಯಾನಿಗೂ ಗರ್ಭಿಣಿಯಾಗಿ ಆಕೆ ಒಂದು ಗಂಡು ಮಗು ಹುಡ್ತೈತಿ. ಅವಾಗ ಯದು ಅಂತೇಳಿ ಹೆಸರಿಡ್ತಾರೆ. ಯದುವಿನಿಂದ ಕೃಷ್ಣನ ವಂಶ, ಯದುವಂಶ ಪ್ರಾರಂಭ ಆಕೈತಿ. ಆಮೇಲೆ ಇಲ್ಲಿ ಪುರು ಇದ್ದಾವೇನಿರ್ತಾನಲ್ಲ, ಇಂದ ಪುರುವಂಶ ಸ್ಟಾರ್ಟ್ ಆಕೈತಿ. ಮುಂದೆ ಪುರುವಂಶದಲ್ಲಿ ಕುರು ಅನ್ನುವಂಥ ಒಬ್ಬ ರಾಜ ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಾನೆ. ಅದಕ್ಕೆ ಪುರುವಂಶ ಇದ್ದದ್ದು ಕುರುವಂಶ ಅಂತಂದು ಹೇಳಿ ಮುಂದುವರಿತೈತಿ. ಮುಂದೆ ಒಂದು ಸರಿ ಈ ಯದುವನ್ನು ಈ ಕೆಲವೊಂದು ರಾಜಭಟ್ರು ಹಾಕಿದ್ರೆ ಬೇರೆ ಪ್ರಾಂತ್ಯದವರು ಅವರೆಲ್ಲರೂ ಏನಂತಾರೆ, ಬಂಧಿಸಿಬಿಟ್ಟಿರ್ತಾರೆ ಅವನನ್ನು. ಒಂದು ಅರಣ್ಯಕ್ಕೆ ಹೋಗಿರ್ತಾನವ. ಆವಾಗ ಕಾಡು ಜನರನ್ನು ಅವರು ಅವನು ಬಂಧಿಸ್ಬಿಟ್ಟಿರ್ತಾರೆ. ಬಂಧಿಸಿದ ಕೂಡಲೇ ಈ ಯಯಾತಿ ಅಂತೂ ಈ ದೇವಯಾನಿಯ ಸಂಘದೊಳಗೆ ಶರ್ಮಿಷ್ಠೆಯನ್ನು ಕಾಣಕ್ಕಾಗೋದಿಲ್ಲ. ದೇವಯಾನಿ ಅತಿಯಾಗಿ ನಿಂದನೆಯೊಳಗೆ ಈ ಮದ್ಯದ ಚಟವನ್ನು ಹಚ್ಕೊಂಡ್ಬಿಟ್ಟಿರ್ತಾನೆ. ಯಾವಾಗಲೂ ಕುಡಿದು ಒಂಥರ ಪ್ರಜ್ಞೆ ಇಲ್ದಂಗೆ ಇರೋದು. ಆ ರೀತಿ ಜೀವನದೊಳಗೆ ಜಿಗುಪ್ಸವನ್ನು ಅವ್ರು ಹಂಗಾಗಿಬಿಡ್ತಾನೆ. ಆನಂತರ ಇವ್ರದ್ದು ಗುರ್ತಕೈತಿ, ಶರ್ಮಿಷ್ಠೆಗೆ ಗುರ್ತಕೈತಿ, ಯದುವನ್ನು ಹೇಳ್ಕೊಂಡು ಹೋಗ್ಯಾರ ಅಂತೇಳಿ. ಅವಾಗ ಆಕೆಗೆ ಮತ್ತೆ ಮಹಾರಾಜನ ನೆನಪು ಬರ್ತೈತಿ. ಇರಲಿ, ಮಹಾರಾಜ ಇಷ್ಟೆಲ್ಲ ಇದನ್ನಾಗ್ಯಾರ, ಯದುವಂಶ ನಮ್ಮ ವಂಶದ ಕುಡಿಯವನು ಯದು ಅಂತಂದು ಹೇಳಿ ಪುರುವನ್ನು ಕಳಿಸ್ತಾಳ. ಅವನು ನಿನ್ನ ತಮ್ಮತನ, ಅವನನ್ನು ನೀ ಬಿಡಿಸ್ಕೊಂಡು ಬಾ ಅಂತಂದು ಹೇಳಿ. ಅದೇ ರೀತಿ ಪುರು ಇದ್ದಾಮ ಆ ಕಾಡು ಜನರ ಜೊತೆ ಹೋಗಿ ಆ ಯದುವನ್ನು ಬಿಡಿಸ್ಕೊಂಡು ಬರ್ತಾನೆ. ಬಿಡಿಸ್ಕೊಂಡು ಬಂದ ಕೂಡಲೇ ಈ ಮಹಾರಾಜ ಮುಂದೆ ಏನಂತಂತಂದ್ರೆ ತನ್ನ ರಾಜ್ಯವನ್ನು 2 ಭಾಗ ಮಾಡ್ತಾನೆ. ಮುಂದೆ ಬರ್ತಾ ಏನಂತಂದ್ರೆ ಆ ದೇವಯಾನಿಗೆ ಅರಸಂತೂ ಪೂರ್ತಿ ಮಧ್ಯದೊಳಗನ ತನ್ನ ಕಾಲವನ್ನು ಕಳೀತಾ ಇರ್ತಾನೆ. ಆವಾಗ ಅವಳಿಗೆ ಏನಂತಂದ್ರೆ ಸ್ವಲ್ಪ ವಯಸ್ಸಾಗ್ತಾ ಬಂದಂಗೆ ಅವಳಿಗೆ ಬುದ್ಧಿ ತಿಳಿತಾ ಬರ್ತೈತಿ. ನಾನು ದೊಡ್ಡ ತಪ್ಪನ್ನು ಮಾಡಿದೆ, ಶರ್ಮಿಷ್ಠೆಗೆ ನಾನು ಬಹಳ ಅನ್ಯಾಯವನ್ನು ಮಾಡಿದೆ. ಇಷ್ಟು ಅನ್ಯಾಯವನ್ನು ಮಾಡಿದ್ರು ಕೂಡ ನನ್ನ ಮಗನನ್ನು ಅವಳ ಮಗ ಇದ್ದಂಗೆ ಬಿಡಿಸ್ಕೊಂಡು ಬಾ ಅಂತ ಆಕೆ ಎಲ್ಲ ಕತೆ ಗೊತ್ತಾಗ್ತೈತಿ. ಆಮೇಲೆ ಆಗ ಅವಳು ಏನು ಮಾಡ್ತಾಳೆ ಅಂತಂದ್ರೆ, ನಮ್ಮ ರಾಜ್ಯಕ್ಕೆ ಪುರುನೇ ರಾಜ್ಯ ಆಗಿ ಮುಂದುವರಿಲಿ ಅಂತಂದು ಹೇಳಿ ಆ ಪುರುವನಿಗೆ ಪಟ್ಟಾಭಿಷೇಕವನ್ನು ಮಾಡಿಸ್ತಾಳೆ. ಇದು ಈ ಯಯಾತಿಯ ಕಥೆ. ಈ ಕಥೆ ನಿಮ್ಗೆ ಹೆಂಗೆ ಅನ್ನಿಸ್ತು, ನಿಮ್ಗೆ ಇಷ್ಟ ಆಯ್ತೋ ಇಲ್ಲೋ ಅಂತಂದು ಹೇಳಿ ನಾನು ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿಗೆ ಕಥೆಯನ್ನು ಮುಗಿಸ್ತೇನೆ ನಾನು.